Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. If I stand here, I don't think so you can see my face. ನಾನು ಆ ಪೋಡಿಯಂನ ಹಿಂದೆ ನಿಂತರೆ ನಾನು ನಿಮಗೆ ಕಾಣುತ್ತೇನೆ ಎಂದು ನನಗೆ ಅನಿಸ್ತಾ ಇಲ್ಲ. So I want to use this podium. ಅದಕ್ಕೋಸ್ಕರವಾಗಿ ಈ ಒಂದು ಪೋಡಿಯಂನ ನಾನು ಉಪಯೋಗಿಸ್ತಾ ಇದ್ದೇನೆ. I greet you all in the name of the Lord and Savior Jesus Christ. ಆ ಕರ್ತನು ಒಡೆಯನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. I must decrease and Jesus must increase. ನಾನು ಕಡಿಮೆಯಾಗಬೇಕು, ಯೇಸು ಕ್ರಿಸ್ತನು ಹೆಚ್ಚಾಗಬೇಕು. Hallelujah. Hallelujah. I thank God Almighty for giving this opportunity to preach the crucified Jesus. ಆ ಶಿಲುಬೆಗೆ ಏರಿಸಲ್ಪಟ್ಟಂತ ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತಿರುವಂತ ಯೇಸು ಕ್ರಿಸ್ತನನ್ನ ಸಾರುವುದಕ್ಕೋಸ್ಕರವಾಗಿ ಸಿಕ್ಕಿದಂತ ಈ ಒಂದು ಅವಕಾಶಕ್ಕಾಗಿ ದೇವರ ನಾಮವನ್ನು ನಾನು ಮಹಿಮೆ ಪಡಿಸುತ್ತೇನೆ. Hallelujah. Hallelujah. I welcome you all for this Caris Village Women's Conference. ಈ ಒಂದು ಕ್ಯಾರಿಸ್ ವಿಲೇಜ್ ಗಾಸ್ಪೆಲ್ ಮಿನಿಸ್ಟ್ರೀಸ್ ನ ಈ ಒಂದು ಸ್ತ್ರೀಯರ ಕೂಟಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. Special thanks to Joy Achai and Grace Mama. ಅದೇ ರೀತಿಯಲ್ಲಿ ನಾನು ಜಾಯ್ ಅಚ್ಚಾಯ ಅವರಿಗೂ ಅದೇ ರೀತಿಯಲ್ಲಿ ಗ್ರೇಸ್ ಮಮ್ಮ ಅವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. For encouraging me to preach Jesus. ಆ ಯೇಸು ಕ್ರಿಸ್ತನನ್ನ ಸಾರುವುದಕ್ಕೋಸ್ಕರವಾಗಿ ನನ್ನನ್ನು ಉತ್ಸಾಹಪಡಿಸಿದಕ್ಕಾಗಿ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. I know this time is very hard to listen to the word of God. ಈ ಒಂದು ಸಮಯ ಮಧ್ಯಾಹ್ನದ ಸಮಯ ದೇವರ ವಾಕ್ಯವನ್ನ ಕೇಳುವುದಕ್ಕೋಸ್ಕರವಾಗಿ ಅದು ಬಹಳ ಕಷ್ಟಕರವಾದ ಒಂದು ಸಮಯ. I just was watching at what time the worship started in the afternoon. ನಾನು ಕೇವಲ ಗಂಟೆಯನ್ನು ನೋಡ್ತಾ ಇದ್ದೆ, ಎಷ್ಟು ಗಂಟೆಗೆ ಆರಾಧನೆ ಪ್ರಾರಂಭವಾಯಿತು ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೆ. It was exactly at 3 p.m. we started the worship. 3 ಗಂಟೆಗೆ ಸರಿಯಾಗಿ ಆರಾಧನೆ ಪ್ರಾರಂಭವಾಯಿತು ಎಂದು ನಾವು ನೋಡ್ತಾ ಇದ್ದೇವೆ. Do you know what is written in the Bible about this time? ಈ ಒಂದು ಸಮಯದ ವಿಚಾರವಾಗಿ ಸತ್ಯವೇದದಲ್ಲಿ ಏನನ್ನ ಬರೆದಿದೆ ನಿಮಗೆ ಗೊತ್ತಿದೆಯಾ? Some people they choose this time to sleep and to rest. ಈ ಒಂದು ಸಮಯವನ್ನ ಕೆಲವರು ತಾವು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೂ ಮಲಗುವುದಕ್ಕೂ ಉಪಯೋಗಿಸುವವರಾಗಿದ್ದಾರೆ. But have you read in the Bible what the Bible says about this 3 p.m? ಆದರೆ ಸತ್ಯವೇದದಲ್ಲಿ ಈ ಒಂದು 3 ಗಂಟೆಯ ವಿಚಾರವಾಗಿ ಸತ್ಯವೇದದಲ್ಲಿ ಏನನ್ನು ಬರೆದಿದೆ ಗೊತ್ತಾ? At 3 p.m. it is the time of evening sacrifice. 3 ಗಂಟೆ ಅನ್ನೋದು ಆ ಸಂಧ್ಯಾ ನೈವೇದ್ಯದ ಸಮಯ ಅದಾಗಿದೆ. Praise the Lord. ಕರ್ತನ ಪರಿಶುದ್ಧ ನಾಮ. It is the time of evening sacrifice in the Bible. ಸತ್ಯವೇದದಲ್ಲಿ ಅದೊಂದು ಸಂಧ್ಯಾ ನೈವೇದ್ಯವನ್ನ ಸಂಜೆಯ ಕಾಲದಲ್ಲಿ ಯಜ್ಞವನ್ನ ಅರ್ಪಿಸುವಂತ ಸಮಯ. Do you know at 3 p.m. 3 ಗಂಟೆ ಸಮಯದಲ್ಲಿ Elijah prayed. ಎಲಿಯ ಪ್ರಾರ್ಥನೆ ಮಾಡಿದ. God sent the fire from heaven. ದೇವರು ಪರಲೋಕದಿಂದ ಅಗ್ನಿಯನ್ನ ಸುರಿಸಿದನು. It was at 3 p.m. ಅದು 3 ಗಂಟೆಯ ಸಮಯವಾಗಿತ್ತು. And God consumed the sacrifice at 3 p.m. ದೇವರು ಆ ಒಂದು 3 ಗಂಟೆಗೆ ಆ ಒಂದು ಸಂಪೂರ್ಣವಾಗಿ ಯಜ್ಞವು ಬೆಂಕಿಯಿಂದ ಹೀರಲ್ಪಟ್ಟಿತು. Hallelujah. Hallelujah. In the New Testament. ಆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ It was at 3 p.m. ಅದು 3 ಗಂಟೆಗೆ ನಡೆದಂತ ಘಟನೆ. Peter and John went to the temple of God to pray. ಪೇತ್ರ, ಯೋಹಾನ, ಯಾಕೋಬ ಅವರು ಆಲಯಕ್ಕೆ ಪ್ರಾರ್ಥನೆ ಮಾಡಲು ಹೋದರು. At that same time ಅದೇ ಸಮಯದಲ್ಲಿ the lame was healed. ಆ ಒಂದು ಕುಂಟನು ಸ್ವಸ್ಥನಾದನು. Hallelujah. Hallelujah. He entered the temple of God at this time. ಆ ಸಮಯದಲ್ಲಿ ಈ 3 ಗಂಟೆಯ ಸಮಯದಲ್ಲಿ ಪೇತ್ರ, ಯೋಹಾನರು ಆಲಯಕ್ಕೆ ಪ್ರವೇಶ ಮಾಡಿದರು. The lame also entered the temple of God. ಆ ಕುಂಟನು ಕೂಡ ಅದೇ ಸಮಯದಲ್ಲಿ ಆ ಒಂದು ಆಲಯಕ್ಕೆ ಪ್ರವೇಶ ಮಾಡಿದರು. Now he is not a lame but the healed person. ಆದರೆ 3 ಗಂಟೆಯಲ್ಲಿ ಅಲ್ಲೊಂದು ಘಟನೆ ನಡೆದ ನಂತರ ಆತನು ಅಸ್ವಸ್ಥನಾದ, ಕುಂಟನಾದ, ಒಂದು ಕುಂಟನಾಗಿರಲಿಲ್ಲ, ಆತನು ಸ್ವಸ್ಥನಾದ ವ್ಯಕ್ತಿಯಾಗಿದ್ದನು. Hallelujah. Hallelujah. At 3 p.m. 3 ಗಂಟೆಯ ಸಮಯದಲ್ಲಿ ಕೊರ್ನೇಲಿಯನು he received a vision of salvation. ಆತನು ರಕ್ಷಣೆಯ ವಾಕ್ಯವನ್ನು ಹೊಂದಿದನು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ It was ಸ್ತೋತ್ರವಾಗಲಿ. this time ಈ ಒಂದು ಸಮಯದಲ್ಲಿಯೇ Jesus was crying out, Eli, Eli, lama sabachthani. ಯೇಸು ಕ್ರಿಸ್ತನು ಏಲಿ ಏಲಿ ಲಮಾ ಸಬಾಕ್ತಾನಿ ಎಂದು ಕೂಗಿದನು. It was at this time ಇದೇ ಸಮಯದಲ್ಲಿ Jesus cried out with a loud voice, it is finished.
finished. ಯೇಸು ಕ್ರಿಸ್ತನು ಗಟ್ಟಿಯಾಗಿ ಸ್ವರದಿಂದ ಆತನು ತೀರಿತು ಎಂದು ಕೂಗಿದನು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ And it ಸ್ತೋತ್ರ. was at this time, ಇದೇ ಸಮಯದಲ್ಲಿ when Jesus said it is finished, ಯೇಸು ಕ್ರಿಸ್ತನು ಎಲ್ಲವೂ ಮುಕ್ತಾಯವಾಗಿ ತೀರಿತು ಎಂದು ಹೇಳಿದನು. the Bible says the curtain of the temple was divided. ಸತ್ಯವೇದ ಹೇಳ್ತದೆ ಆಲಯದ ಪರದೆಯು ಇಬ್ಬಾಗವಾಯಿತು. The earth was shook. ಓ ಅಲ್ಲಿ ಭೂಕಂಪ, ಅದೊಂದು ಭೂಮಿಯು ಭೂಕಂಪವೆದ್ದಿದೆ ಎಂದು ಹೇಳಲ್ಪಟ್ಟಿದೆ. The rock split. ಆ ಬಂಡೆಗಳು ಮುರಿದು ಬಿಟ್ಟವು, ಇಬ್ಬಾಗವಾದವು. The tombs were opened. ಓ ಸಮಾಧಿಗಳು ತೆರೆಯಲ್ಪಟ್ಟವು. And the dead were raised up. ಓ ಸತ್ತವರು ಎಬ್ಬಿಸಲ್ಪಟ್ಟರು. And it happened at 3 p.m. ಅದು 3 ಗಂಟೆಯ ಕಾಲಕ್ಕೆ ನಡೆದಂತ ಘಟನೆಯಾಗಿದೆ. And we have gathered in the same time. ಅದೇ ಸಮಯಕ್ಕೆ ನಾವು ಕೂಡ ಈ ಒಂದು ಸಭಾಂಗಣದಲ್ಲಿ ಸೇರಿ Oh, ಬಂದಿದ್ದೇವೆ. this is the time for the dead one to be raised up. ಓ ಸತ್ತಂತವರು ಎದ್ದು ಬರುವಂತ ಸಮಯ ಇದಾಗಿದೆ. Hallelujah. Hallelujah. Not the time to sleep. ಇದು ಮಲಗುವಂತ ಸಮಯವಲ್ಲ. The dead ones to rise up. ಈ ಸತ್ತವರು ಎಬ್ಬಿಸಿ ನಿಲ್ಲುವಂತ ಸಮಯವಾಗಿದೆ. Hallelujah. Hallelujah. Jesus says, ಯೇಸು ಕ್ರಿಸ್ತರು ಈ ರೀತಿಯಲ್ಲಿ I ಹೇಳ್ತಾರೆ, am the life and the resurrection. ನಾನು ಜೀವವೂ ಪುನರುತ್ಥಾನವೂ ಆಗಿದ್ದೇನೆ. He is the living God. ಆತನು ಜೀವಿಸುವಂತ ದೇವರಾಗಿದ್ದಾನೆ. We are the children of the living God. ನಾವು ಜೀವಿಸುವಂತ ದೇವರ ಮಕ್ಕಳಾಗಿದ್ದೇವೆ. We are the dead people. ನಾವು ಸತ್ತಂತ ಮಕ್ಕಳಲ್ಲ, We are the living people. ನಾವು ಜೀವಿಸುವಂತ ಮಕ್ಕಳಾಗಿದ್ದೇವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ The Bible ಸ್ತೋತ್ರ. says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, Oh death, where is your victory? ಓ ಮರಣವೇ ನಿನ್ನ ಜಯವೆಲ್ಲಿ? Oh death, where is your sting? ಓ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? Our God is the author of life. ನಮ್ಮ ದೇವರು ಜೀವ ನಾಯಕನಾಗಿದ್ದಾನೆ. Hallelujah. Hallelujah. Maybe there are some people here. ಇಲ್ಲಿ ಕೆಲವರು ಜನರು ಇರಬಹುದು, There are some things are dead in your life. ನಿಮ್ಮ ಜೀವಿತದಲ್ಲಿ ಸತ್ತಂತ ವಿಚಾರಗಳಿದಾವೆ. But today Jesus will give life to those things. ಆದರೆ ಆ ಒಂದು ವಿಚಾರಗಳಿಗೆ ದೇವರು ಜೀವವನ್ನು ಕೊಡುತ್ತಾನೆ. Hallelujah. Hallelujah. Have you read in the Bible about Jairus' daughter? ನೀವು ಸತ್ಯವೇದದಲ್ಲಿ ಯಾಯಿರನ ಒಂದು ಮಗಳ ವಿಚಾರವಾಗಿ ಓದಿದ್ದೀರಾ? The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, Jairus' daughter was 12-year old. ಯಾಯಿರನ ಮಗಳು 12 ವರ್ಷದವಳಾಗಿದ್ದಳು. And she was dead in her father's house. ಆಕೆ ತನ್ನ ತಂದೆಯ ಮನೆಯಲ್ಲಿ ಸತ್ತು ಬಿದ್ದಿದ್ದಳು. But what was Jesus doing when he was 12 years old? ಆದರೆ ಯೇಸು ಕ್ರಿಸ್ತನು 12ನೇ ವಯಸ್ಸಿರುವಾಗ ಆತನು ಏನನ್ನು He was ಮಾಡುತ್ತಿದ್ದನು? in the temple of God in the father's house. ಆತನ ತಂದೆಯ ಮನೆಯಲ್ಲಿ ದೇವರ ಆಲಯದಲ್ಲಿ ಇದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. What Jesus was doing? ಯೇಸು ಕ್ರಿಸ್ತನು ಏನನ್ನ ಮಾಡ್ತಾ ಇದ್ದಾನೆ? He was discussing the word of God. ಆತನು ದೇವರ ವಾಕ್ಯವನ್ನ ಶಾಸ್ತ್ರಿಗಳ ಜೊತೆ ಅಲ್ಲಿ ಚರ್ಚೆ ಮಾಡುತ್ತಿದ್ದಾನೆ. The woman of God. ದೇವ ಸ್ತ್ರೀಯರೇ, What are you doing in the temple of God? ನೀವು ದೇವರ ಆಲಯದಲ್ಲಿ ಏನನ್ನ You ಮಾಡುತ್ತಿದ್ದೀರಿ? are not called to be dead in your father's house. ನಿಮ್ಮ ತಂದೆಯ ಮನೆಯಲ್ಲಿ ಸತ್ತಂತ ವಿಚಾರದಲ್ಲಿ ಸತ್ತವರಾಗಿ ಬೀಳುವುದಕ್ಕೆ ನಿಮ್ಮನ್ನ ಕರೆದಿಲ್ಲ. You are called to be living. ನೀವು ಜೀವ ಉಳ್ಳವರಾಗಿರಬೇಕೆಂದು ಕರೆದಿದ್ದಾರೆ. You should be filled with the Holy Spirit. ನೀವು ಪರಿಶುದ್ಧಾತ್ಮನಿಂದ ನೀವು ತುಂಬಿಸಲ್ಪಡಬೇಕು. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. Jesus says, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ I will ಹೇಳ್ತಿದ್ದಾನೆ, not leave you as orphans. ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದೇ ಇಲ್ಲ. I will send the Holy Spirit. ನಾನು ನಿಮಗೆ ಪರಿಶುದ್ಧಾತ್ಮನನ್ನ ಕಳುಹಿಸಿಕೊಡುತ್ತೇನೆ. If you don't have the Holy Spirit, ನಿಮಗೆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇಲ್ಲದೆ ಇರುವುದಾದರೆ then you become an orphan. ಆಗ ನೀವು ಅನಾಥರಾಗುತ್ತೀರಿ. If the church doesn't have the Holy Spirit, ಒಂದು ವೇಳೆ ಸಭೆ ಯಾವ ಸಭೆಯಲ್ಲಿ ಪರಿಶುದ್ಧಾತ್ಮನಿಲ್ಲವೋ then the church is an orphan church. ಆ ಸಭೆ ಒಂದು ಅನಾಥ ಸಭೆಯಾಗಿದೆ. There are so many pastors here. ಇಲ್ಲಿ ಅನೇಕ ಸೇವಕರಿದ್ದೀರಿ. If you don't have Holy Spirit, ಒಂದು ವೇಳೆ ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇಲ್ಲ ಎನ್ನುವುದಾದರೆ then that pastor become an orphan pastor. ಆ ಒಂದು ಸೇವಕರು ಅನಾಥ ಸೇವಕನಾಗುತ್ತಾನೆ. If your ministry is without the Holy Spirit, ಒಂದು ವೇಳೆ ನಿಮ್ಮ ಸೇವೆಯು ಪರಿಶುದ್ಧಾತ್ಮನೇ ಇಲ್ಲದೆ ಸೇವೆಯಾಗಿರುವುದಾದರೆ then your ministry is an orphan ministry. ಆಗ ನಿಮ್ಮ ಸೇವೆಯು ಪರಿಶುದ್ಧ ಆ ಒಂದು ಅನಾಥ ಸೇವೆಯಾಗುತ್ತದೆ. You need the Holy Spirit. ನಿಮಗೆ ಪರಿಶುದ್ಧಾತ್ಮನ ಅಗತ್ಯವಿದೆ. Every woman of God, ಎಲ್ಲ ದೇವ ಸ್ತ್ರೀಯರೇ, every ministry, ಎಲ್ಲ ಸೇವೆಗಳೇ, every church, ಎಲ್ಲ ಸಭೆಗಳು, every family, ಎಲ್ಲ ಕುಟುಂಬಗಳು you need the Holy Spirit. ನಿಮಗೆ ಪರಿಶುದ್ಧಾತ್ಮನ ಅಗತ್ಯವಿದೆ. Then you become the living
one. ಆಗ ನೀವು ಜೀವವುಳ್ಳವರಾಗಿರುತ್ತೀರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You know that Jairus' daughter, she was dead in her father's house. ಆಗ ಯಾಯಿರನ ಮಗಳು ಆಕೆ ತಂದೆಯ ಮನೆಯಲ್ಲಿ ಸತ್ತು ಬಿದ್ದಿದ್ದಳು. You know the Bible says. ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. When Jesus was in the temple of God, he was 12 years old. ಯೇಸು ಕ್ರಿಸ್ತನು 12ನೇ ವಯಸ್ಸಿನವನಾಗಿರುವಾಗ ಆತನು ಆಲಯದಲ್ಲಿ ಇದ್ದನು. Today what your sons and daughters are doing. ಇವತ್ತಿನ ದಿವಸ ನಿಮ್ಮ ಮಕ್ಕಳು ಏನನ್ನ ಮಾಡುತ್ತಿದ್ದಾರೆ? You need to watch out for your children. ನಿಮ್ಮ ಮಕ್ಕಳನ್ನ ನೀವು ಗಮನಿಸಿ ನಡೆಯಬೇಕಾಗಿದೆ. I have seen my parents. ನಾನು ನನ್ನ ತಂದೆ ತಾಯಿಗಳನ್ನು ನೋಡಿದ್ದೇನೆ. They were right sitting in front of me. ಅವರು ನನ್ನ ಮುಂದೆಯೇ ಕೂತಿದ್ದಾರೆ. They were praying for me day and night. ಅವರು ನನಗೋಸ್ಕರ ಅವರು ರಾತ್ರಿ ಹಗಲು ಪ್ರಾರ್ಥನೆ ಮಾಡುತ್ತಿದ್ದರು. You know, my mom, she used to pray for me in the early morning. ನನ್ನ ತಾಯಿ ನನಗೋಸ್ಕರ ಮುಂಜಾವಿನಲ್ಲಿ ಬೇಗ ಎದ್ದು ಆಕೆ ಪ್ರಾರ್ಥನೆ ಮಾಡುತ್ತಿದ್ದರು. She was praying for me day and night. ಹಾಗೆ ರಾತ್ರಿ ಹಗಲು ನನಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಳು. Today I can see her prayers have been answered. ಇವತ್ತಿನ ದಿವಸ ಆಕೆಯ ಪ್ರಾರ್ಥನೆ ಉತ್ತರಿಸಲ್ಪಟ್ಟದ್ದನ್ನು ನಾನು ಕಣ್ಣಾರೆ ನೋಡುತ್ತಿದ್ದೇನೆ. When you look into Jairus' life, ನೀವು ಯಾಯಿರನ ಜೀವಿತದಲ್ಲಿ ನೋಡುವಾಗ what was he doing? ಆತನ ಏನನ್ನ ಮಾಡುತ್ತಿದ್ದನು? When he saw his daughter was about to die, ಆಕೆ ಆತನ ಮಗಳು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ what did he do? ಆತನ ಏನನ್ನು ಮಾಡ್ತಿದ್ದಾನೆ? He came to the feet of Jesus Christ. ಆತನು ಯೇಸು ಕ್ರಿಸ್ತನ ಪಾದದಡಿಗೆ ಬರುತ್ತಿದ್ದಾನೆ. Hallelujah. Hallelujah. To the parents, ಇಲ್ಲಿ ಇರುವಂತ ತಂದೆ ತಾಯಿಯಂದರೆ you need to come at the feet of Jesus for your sons and daughters. ನಿಮ್ಮ ಗಂಡು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ನೀವು ಯೇಸು ಕ್ರಿಸ್ತನ ಪಾದದಡಿಗೆ ಬರಬೇಕಾಗಿದೆ. You know, Jesus says, ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, don't cry for me but cry for your children. ನನಗೋಸ್ಕರ ಅಳಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಅನ್ನೋದನ್ನ ಯೇಸು ಕ್ರಿಸ್ತನ ಹೇಳುತ್ತಾನೆ. For this is the word of the Lord. ಇದು ದೇವರ ವಾಕ್ಯವೇ ಆಗಿದೆ. You need to bring your children to the church. ನಿಮ್ಮ ಮಕ್ಕಳನ್ನ ನೀವು ಸಭೆಗೆ ಕರೆದುಕೊಂಡು ಬರಬೇಕಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. If you see in the Bible, ನೀವು ಸತ್ಯವೇದದಲ್ಲಿ ನೋಡುವುದಾದರೆ, you know, while Jairus was at the feet of Jesus, ಯಾಯಿರನು ಯಾವಾಗ ಕ್ರಿಸ್ತನ ಯೇಸುವಿನ ಪಾದಕ್ಕೆ ಬಂದನು, you know, some messengers came from his house. ಆತನ ಒಂದು ಮನೆ ಒಳಗದಿಂದ ಸಂದೇಹವಾಕರು ಬರ್ತಾರೆ. You know, they said to Jesus, ಅವರು ಈ they said to ರೀತಿಯಲ್ಲಿ Jairus, ಹೇಳುತ್ತಿದ್ದಾರೆ, ಅವರು ಯಾಯಿರನಿಗೆ ಈ ರೀತಿಯಲ್ಲಿ ಹೇಳುತ್ತಾರೆ, your daughter died. ನಿನ್ನ ಮಗಳು ಸತ್ತು ಹೋಗಿದ್ದಾಳೆ. Why do you trouble Jesus? ನೀನು ಯೇಸುವನ್ನ ಯಾಕೆ ತೊಂದರೆ ಕೊಡುತ್ತಿ? Come, let us proceed with the next procession. ಮುಂದಿನ ಎಲ್ಲ ಸಂಸ್ಕಾರವನ್ನ ನಾವು ಮಾಡೋಣ ಎಂದು Let us ಹೇಳುತ್ತಾರೆ. proceed with the funeral procession. ಈ ಸಮಯದಲ್ಲಿ ಶವ ಸಂಸ್ಕಾರವನ್ನ ಮುಂದುವರಿಸೋಣ ಎಂದು ಹೇಳುತ್ತಾರೆ. But Jesus says, ಆದರೆ ಯೇಸು ಕ್ರಿಸ್ತನ ಒಂದು ಮಾತನ್ನ ಹೇಳುತ್ತಾನೆ, don't be afraid. ನೀನು ಅಂಜಬೇಡ. What the problem is within the walls. ಯಾವ ಒಂದು ಸಮಸ್ಯೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದೆಯೋ, It will be cleared in the walls. ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಅದು ಸರಿ ಹೋಗುವಂತದೇ, ಪರಿಹಾರವಾಗುವಂತದಾಗಿದೆ. What is within the walls? ಯಾವುದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದೆಯೋ, I will come and clear it within the walls. ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾನು ಬಂದು ಅದನ್ನು ಪರಿಹರಿಸುತ್ತೇನೆ. There are some people, ಇಲ್ಲಿ ಕೆಲವು ಜನರಿದ್ದೀರಿ, when you are thinking like this, ನೀವು ಈ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದೀರಿ, oh, this secret of mine, ಇದು ನನ್ನ ರಹಸ್ಯವಾದ ವಿಚಾರಗಳಾಗಿದ್ದಾವೆ. what it is exposed to the public. ಒಂದು ವೇಳೆ ಇದು ಜನರಿಗೆ ಗೊತ್ತಾದ್ರೆ ನಾನು ಏನು ಮಾಡ್ಲಿ? But today Jesus says, ಆದರೆ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳುತ್ತಿದ್ದಾನೆ, what is been secret in your life, ನಿಮ್ಮ ಜೀವಿತದಲ್ಲಿ ಯಾವುದು ರಹಸ್ಯವಾಗಿಡಲ್ಪಟ್ಟಿದೆಯೋ, will be safe in the hands of God. ಅದು ದೇವರ ಹಸ್ತದಲ್ಲಿ ಅದು ರಹಸ್ಯವಾಗಿ ಕಾಪಾಡಲ್ಪಟ್ಟಿದೆ. What is secret in your life, ಯಾವುದು ನಿಮ್ಮ ಜೀವಿತದಲ್ಲಿ ರಹಸ್ಯವಾಗಿದೆಯೋ, God will clear it to within the walls. ದೇವರು ಅದನ್ನ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಪರಿಹಾರ ಮಾಡುತ್ತಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The Bible is talking about another woman of God. ಸತ್ಯವೇದದಲ್ಲಿ ಇನ್ನೊಬ್ಬ ಸ್ತ್ರೀಯ ವಿಚಾರವಾಗಿ ಮಾತನಾಡುತ್ತದೆ. It is the widow of Nain. ನಾಯಿನ್ ಎಂಬ ಊರಿನ ಒಂದು ವಿಧವೆಯ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. Already one death has happened in her home. ಆಕೆಯ ಒಂದು ಮನೆಯಲ್ಲಿ ಆಗಲೇ ಒಂದು ಸಾವು ನಡೆದು ಹೋಗಿದೆ. It is first her husband. ಆಕೆಯ ಗಂಡನ ಸಾವು ಎಂದು ನಾವು ನೋಡಬಹುದು. Now even the only son is dead. ಈಗ ಆಕೆಯ ಪರಿಸ್ಥಿತಿ, ಆಕೆ ಒಬ್ಬನೇ ಒಬ್ಬ ಮಗನು ಸತ್ತು ಹೋಗಿದ್ದಾನೆ. First she became widow. ಆಕೆ ಮೊದಲನೇದಾಗಿ ವಿಧವೆ ಆಗಿದ್ದಾಳೆ. Now she became orphan. ಮೊದಲನೇದಾಗಿ ಗಂಡನನ್ನ ಕಳೆದುಕೊಂಡಿದ್ದಾಳೆ. ಈಗ ಆಕೆ ಅನಾಥೆಯಾಗಿದ್ದಾಳೆ. First she became widow. ಮೊದಲನೇದಾಗಿ ಆಕೆ ವಿಧವೆ ಆಗಿದ್ದಾಳೆ. Now she became orphan. ಈಗ ಆಕೆ ಅನಾಥೆಯಾಗಿದ್ದಾಳೆ. If you look carefully, ನೀವು ಗಮನಿಸಿ ನೋಡುವುದಾದರೆ, the spirit of death is upon her family. ಆಕೆಯ ಕುಟುಂಬದ ಮೇಲೆ ಒಂದು ಮರಣದ ಆತ್ಮ ಆಳ್ವಿಕೆ ನಡೆಸುತ್ತಿದೆ. When she was crying, ಆಕೆ ಅಳುತ್ತಿರುವಂತ ಸಂದರ್ಭದಲ್ಲಿ Jesus saw her tears. ಯೇಸು ಕ್ರಿಸ್ತನು ಆಕೆ ಕಣ್ಣೀರನ್ನ ನೋಡುತ್ತಾನೆ. And there Jesus did a miracle. ಅಲ್ಲಿ ಯೇಸು ಕ್ರಿಸ್ತನು ಅದ್ಭುತವನ್ನ ಮಾಡುತ್ತಾನೆ. If you can cry for your children, ನಿಮ್ಮ ಮಕ್ಕಳಿಗೋಸ್ಕರ ನೀವು ಅಳುವುದಾದರೆ, you can cry and pray for your children.
ನೀವು ನಿಮ್ಮ ಮಕ್ಕಳಿಗೋಸ್ಕರ ಅಳುವುದು ಮತ್ತು ಪ್ರಾರ್ಥನೆ ಮಾಡುವುದಾದರೆ the miracle will happen in your home. ನಿಮ್ಮ ಮನೆಗಳಲ್ಲಿ ಅದ್ಭುತಗಳು ನಡೆಯುತ್ತವೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. This is the word of the Lord. ಇದು ದೇವರ ವಾಕ್ಯವಾಗಿದೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. You know the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. if you can read 2 Corinthians chapter 6 verse number 1. 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. Now is the time of God's favor. ಈಗ ದೇವರ ಒಂದು ಕೃಪೆಯ ಸಮಯವಾಗಿ, ದಯೆಯ ಸಮಯವಾಗಿದೆ. Today is the day of salvation. ಇದು ಒಂದು ರಕ್ಷಣೆಯ ಸಮಯವಾಗಿದೆ. This is the time of reviving your souls. ನಿಮ್ಮ ಒಂದು ಆತ್ಮಗಳನ್ನು ಉಜ್ಜೀವಿಸಗೊಳಿಸುವಂತ ಸಮಯವಾಗಿದೆ. This is the time of receiving life. ಆ ಜೀವವನ್ನು ಹೊಂದುವಂತ ಸಮಯವಾಗಿದೆ. This is the time of receiving healing. ಓ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವಂತ ಸಮಯವಿದಾಗಿದೆ. You need a purpose in your life. ನಿಮ್ಮ ಜೀವಿತದಲ್ಲಿ ನಿಮಗೆ ಈ ದೇವರ ಒಂದು ಯೋಜನೆ, ಉದ್ದೇಶದ ಅಗತ್ಯವಿದೆ. Every woman needs a purpose in their life. ಈ ಎಲ್ಲಾ ಒಂದು ಸ್ತ್ರೀಯರಿಗೂ ಕೂಡ ನಿಮಗೆ ಒಂದು ಉದ್ದೇಶದ ಅಗತ್ಯವಿದೆ. The Bible reveals the purpose of woman very much in the beginning. ಸತ್ಯವೇದದಲ್ಲಿ ಒಂದು ಸ್ತ್ರೀಯ ಮೇಲೆ ಇದ್ದಂತ ಉದ್ದೇಶವನ್ನ ಆದಿಯಲ್ಲಿ ಅದು ಪ್ರಕಟಗೊಂಡಿದೆ. You can read Genesis chapter 3 verse number 15. ನೀವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವನ್ನು ಓದುವುದಾದರೆ The word says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. the seed of this woman will crush the head of the devil. ಈ ಸ್ತ್ರೀಯ ಬೀಜವು ಸೈತಾನನ ತಲೆಯನ್ನ ಜಜ್ಜಿ ಹಾಕುತ್ತದೆ. What is that seed? ಆ ಒಂದು ಬೀಜ ಯಾವುದಾಗಿದೆ? Oh, that seed is not the 30%. ಓ ಆ ಒಂದು ಬೀಜ 30% ಫಲ ಕೊಡುವ ಬೀಜವಲ್ಲ. Oh, that seed is not 60%. ಆ ಬೀಜವು 60% ಒಂದು ಫಲವನ್ನು ಕೊಡುವಂತ Oh, ಬೀಜವಲ್ಲ. that seed is the 100%. ಆ ಬೀಜವು 100% ಒಂದು ಫಲವನ್ನು ಕೊಡುವಂತ ಬೀಜವಾಗಿದೆ. That seed is the word in flesh. ಆ ಒಂದು ಬೀಜವೇ ವಾಕ್ಯವೆಂಬಾತನೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದನು. That seed is the name of Jesus. ಆ ಒಂದು ಬೀಜವೇ ಯೇಸುವಿನ ನಾಮವಾಗಿದೆ. Hallelujah. Hallelujah. Every woman, ಎಲ್ಲಾ ಸ್ತ್ರೀಯರೇ, everyone, ಎಲ್ಲರೇ you need Jesus Christ inside you. ನಿಮ್ಮ ಒಳಗಡೆ ಯೇಸು ಕ್ರಿಸ್ತನ ಅಗತ್ಯ ನಿಮಗಿದೆ. Hallelujah. Hallelujah. Then the Bible says, ಆಗ ಸತ್ಯವೇದ ಈ ರೀತಿಯಲ್ಲಿ in ಹೇಳ್ತಾ ಇದೆ. Romans chapter 16 verse number 20. ರೋಮಾಪುರ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ. The God of peace, ಓ ಸಮಾಧಾನವನ್ನ ನಿರ್ಮಾಣ ಮಾಡುವ ದೇವರು very soon he will crush the devil under your feet. ಆತನು ಬೇಗನೆ ನಿಮ್ಮ ಕಾಲ ಕೆಳಗಡೆ ಸೈತಾನನನ್ನು ಹಾಕಿ ತೊಳಿಸಿ ಬಿಡುವನು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ This ಸ್ತೋತ್ರವಾಗಲಿ. is the word of God. ಇದು ದೇವರ ವಾಕ್ಯವಾಗಿದೆ. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Amen. ಆಮೆನ್.